ಅಲ್ಲ, ನಾವು ಸಾಮಾನ್ಯವಾಗಿ ಕೇಳೋದು ಹೀರೋ ನಿಮಗೆ ಕಂಫರ್ಟಬಲ್ ಫೀಲ್ ಮಾಡಿದ್ರ ಅಂತ ಹೀರೋಯಿನ್ಸ್ ಕೇಳ್ತಾ ಇರ್ತೀವಿ. ನೀವು ಅವ್ರಿಗೆ ಕಂಫರ್ಟಬಲ್ ಫೀಲ್ ಮಾಡಿಕೊಟ್ರಾ? ನೀವು ಹೇಳ್ಬೇಕದನ್ನ, ನಾವೇನು ಅವ್ರಿಗೆ ಕೇಳ್ತೀನಿ. ನಾವು ಹೇಳ್ತೀವಿ ಯಾವಾಗ್ಲೂ, ಬಟ್ ಅವ್ರು ಹೇಳ್ಬೇಕು. ಐ ಫೀಲ್ ಅಂದ್ರೆ ಬಿಗಿನಿಂಗ್ ಅಲ್ಲಿ ನಾನು ಅವಾಗ್ಲೇ ಏನು ಹೇಳ್ತಾ ಇದ್ದೆ, ಮೊದಲನೇ ದಿನದ ಲುಕ್ ಟೆಸ್ಟ್ ಇದು. ಸೊ ದುಷ್ಯಂತ್, ಆಶಿಕಾ ಹೆಸರುಗಳು ಗೊತ್ತು, ಅಂಡ್ ಆಬ್ವಿಯಸ್ಲಿ ಒಂದ್ ಸ್ವಲ್ಪ ಇಂಟ್ರೊಡಕ್ಷನ್ ಬೇರೆಯವರಿಂದ ಗೊತ್ತು. ಒಂದ್ಸಲಿ ಹಾಯ್ ಅಂತ ಯಾವುದೋ ಒಂದು ಶೂಟಿಂಗ್ ಸೆಟ್ ಅಲ್ಲಿ ಹೇಳಿ. ಸೊ ನಮ್ಮ ಈ ಸಿನಿಮಾದ ಫಸ್ಟ್ ಲುಕ್ ಟೆಸ್ಟ್ ಅಂತ ಸಿಕ್ಕಿದಾಗ ನಾನು ಆ ತರ ದೇವಕನ್ಯೆ ಲುಕ್ ಅಲ್ಲಿ ಇದ್ದೀನಿ, ಇವರು ರಾಕ್ಷಸನ ಲುಕ್ ಅಲ್ಲಿ ಇದ್ದಾರೆ. ಸೊ ಇಬ್ಬರದು ಹೇಗಿತ್ತು ಅಂದ್ರೆ, ನಾನು ಸೌಮ್ಯ ಸ್ವಭಾವ, ದೇವಕನ್ಯೆ ಒಂದು ದೇವತೆ ತರ ಒಂದು ಏನೋ ಆಟಿಟ್ಯೂಡ್ ಮೇಂಟೈನ್ ಮಾಡಬೇಕಿತ್ತು. ಸರಳ ಸ್ವಭಾವ, ನಾನು ಇರೋ ರೀತಿ ಮ್ಯಾನೇಜ್ ಮಾಡಿ. ಅವ್ರದ್ದು ಆಗಲ್ಲ, ಅವ್ರು ತುಂಬಾ ರಾಕ್ಷಸತನ ತೋರಿಸ್ಬೇಕು, ಹಾಗಿರ್ಬೇಕು. ಅವರು ನನ್ನ ಜೊತೆಗೆ ನಿಂತ್ಕೊಂಡು ಫೋಟೋ ಶೂಟ್ ಮಾಡ್ಸೋಣ ಅಂದ್ರೆ ಅವ್ರು ನನ್ನ ಭುಜ ಹಿಡ್ಕೊಳಕ್ಕೆ ಸಂಕೋಚ ಪಟ್ಕೋತಿದ್ದಾರೆ. ಅವ್ರು ಏನ್ ಮಾಡೋದಕ್ಕೂ ಸಂಕೋಚ ಪಟ್ಕೋತಾರೆ, ಕೈ ಹಿಡ್ಕೊಳಕ್ಕೂ ಸಂಕೋಚ ಪಡ್ತಿದ್ದಾರೆ. ನಾನು ಇವ್ರು ಎಕ್ಸ್ಪೀರಿಯನ್ಸ್ ಇದೆ, ಒಂದಷ್ಟು ಸಿನಿಮಾಗಳು ಮಾಡಿದ್ದೀರಾ, ಅವ್ರು ಫಸ್ಟ್ ಟೈಮ್ ಟಚ್ ಎಲ್ಲಾನು. ಸೊ ಅಂದ್ರೆ ಯೂಶಲಿ ಗಂಡ್ ಮಕ್ಳು ಅಷ್ಟು ಸಂಕೋಚ ಪಟ್ಕೋತಿದ್ರೆ ನಾವು ಅಯ್ಯೋ ಏನ್ ಮಾಡ್ಬೇಕು ಗೊತ್ತಿಲ್ಲ. ಸುನಿ ಸರ್, ಮೇಡಮ್ ನೀವೇ ಸೀನಿಯರು, ನೀವೇ ಅವರಿಗೆ ನೀವೇ ಕಂಫರ್ಟ್ ಫೀಲ್ ಮಾಡ್ಬೇಕಂತ. ಐ ಮೀನ್ ಅವಾಗ ಇಟ್ ವಾಸ್ ದ ಫಸ್ಟ್ ಡೇ. ನನಗೂ ಟೈಮ್ ತಗೊಳ್ತೀನಿ ನಾವೇನು ಮಾತಾಡೋಕ್ಕೆ. ಬಟ್ ಅವ್ರು ಹಂಗಿದ್ದವರು ಇವಾಗ ಎಷ್ಟು ಒಳ್ಳೆ ಫ್ರೆಂಡ್ಸ್ ಆಗಿದ್ದೀವಿ. ದರ್ ಇಸ್ ಅ ವೆರಿ ಗುಡ್ ಫ್ರೆಂಡ್ಲಿ ಇಬ್ಬರ ರಿಲೇಶನ್ಶಿಪ್ಪಲ್ಲೂ. ಸೊ ನಾನು ಹಂಗೆ ಅನ್ಕೊಂಡಿದ್ದೆ, ಅಯ್ಯೋ ಇವ್ರು ಹೆಂಗ್ ಮಾಡ್ತಾರೋ, ಇವ್ರು ಇಷ್ಟು ನಾಚಿಕೆ ಪಟ್ಕೋತಿದ್ದಾರೆ ಅಂತ. ಬಟ್ ಈ ಪ್ರೂವ್ ಮೀ ರಾಂಗ್, ಬಿಕಾಸ್ ಅವರು ಒಂದು ಆಕ್ಟಿಂಗ್ ಅಂತ ಬಂದ್ರೆ ಈಸ್ ಆಕ್ಚುಲಿ ಅ ರಾಕ್ಷಸ. ಅಲ್ಲ, ಈಗೇನ್ ಕ್ರೆಡಿಟ್ ನಿಮ್ಗೆ ಸಿಗ್ಬೇಕು, ಅಷ್ಟು ಕಂಫರ್ಟಬಲ್ ನೀವು ಮಾಡ್ಕೊಟ್ರಿ ಅಂತ. 100%. ನಾನು ಮೊದಲನೇ ದಿನ ಅವ್ರು ಹೇಳಿದ ಫೋಟೋ ಶೂಟ್ದು ಅವ್ರು ಹಿಡ್ಕೊಳ್ಳಿ ಅಂತಿದ್ದಾರೆ. ನನಗೆ ಹತ್ರಕ್ಕೆ ಹೋಗ್ತಿದ್ದೀನಿ, ಕೈ ಹಿಡ್ತಾ ಇದೀನಿ, ಬಟ್ ಹಿಡ್ಕೊಂತಿಲ್ಲ, ನಾನು ಮುಟ್ತಿಲ್ಲ, ಹಂಗೆ ಹಿಡ್ಕೊಂತ ಇದೀನಿ. ಸರ್ ಟಚ್ ಮಾಡಿ ಸರ್ ಅಂತಾರ. ಒಂದ್ ನೋಡೋದಂಗ ನೋಡಿ ಅವರೇ ಕೈ ಹಿಂಗ್ ಹಿಡಿಸಿದ್ರು. ಸಾರಿ ಅಂತಿದ್ದೀನಿ ನಾನು ಇವ್ರಿಗೆ. ಸೊ ಇದೆಲ್ಲ ನಮಗೂ ಹೊಸದಲ್ವಾ. ಬಟ್ ನಾನು ಅವ್ರಿಗೂ ಅದೇ ಹೇಳಿದ್ದೀನಿ, ಆಶಿಕಾ ಅಲ್ದಲೆ ಬೇರೆ ಯಾರಾದರೂ ಆಗಿದ್ರೆ ಬಹುಶಃ ನನಗೆ ಕೆಲವು ಸೀನ್ಗಳು ಮಾಡೋಕ್ಕೆ ತುಂಬ ಆಗ್ತಿರಲಿಲ್ಲ ಅನ್ಸುತ್ತೆ, ಭಯ ಆಗ್ತಿತ್ತು ಅನ್ಸುತ್ತೆ. ಅವರು ತುಂಬ ಕಂಫರ್ಟಬಲ್ ಫೀಲ್ ಮಾಡಿಸಿದ್ರು. ಆಮೇಲೆ ಕೆಲವೊಂದು ಅನುಭವದಿಂದನೇ ಬರೋದು. ನಾವೆಷ್ಟೇ ತಯಾರಿ ಮಾಡಿಕೊಂಡ್ರು, ಏನೇ ನಾವು ರೆಡಿ ಆಗಿಲ್ಲ, ನಾನು ಮಾಡ್ತೀನಿ ಅಂತ ಹೋದ್ರೂ ಒಂದಷ್ಟು ಅನುಭವದ್ದು ಇರ್ತಾವಲ್ಲ. ಅವರು 19 ಸಿನಿಮಾದ ಅನುಭವ ನಮಗೆ ದಾರೆ ಎರೆದಿದ್ದಾರೆ, ನಿಜ ಹೇಳಬೇಕು ಅಂದರೆ. ಅದೇ ನಾನು ಶಿವಣ್ಣ ಮುಂದೆನೂ ನಮ್ಮ ಶಿಪ್ ಹಾಡು ಬಿಡುಗಡೆಯಲ್ಲಿ ಅದೇ ಹೇಳಿದೆ, ಅವ್ರು 19 ಸಿನಿಮಾದ ಅನುಭವದ ಜೊತೆ ನಾನು ಕೆಲಸ ಮಾಡಿದ್ದೀನಿ ಅಂತ. ಸೂಪರ್. ಸೊ ಅದೆಲ್ಲ ಒಂದು ಒಳ್ಳೇದೇ ಅಲ್ವಾ ಸರ್. ಈಗ 10 ಸಿನಿಮಾ ನಿರ್ದೇಶನ ಮಾಡಿರುವಂಥ ಸಿಂಪಲ್ ಸುನಿ ಸರ್, 19 ಸಿನಿಮಾ ಮಾಡಿರುವಂಥ ಆಶಿಕಾ ಅವರು, ವಿಲಿಯಂ ಡೇವಿಡ್ ಸರ್, ನೆಕ್ಸ್ಟ್ ಮುಂದೆ KD ಮಾಡ್ತಿದ್ದಾರೆ, ವಿಕ್ರಾಂತ್ ರೋಣ, ರಂಗಿತ ರಂಗ, ರಾಜರಥ ಮಾಡಿರುವಂಥ ಛಾಯಾಗ್ರಾಹಕರು. ಸೊ ಇಂಥವರೆಲ್ಲ ನಮಗೆ ಟೀಮಲ್ಲಿದ್ದಾಗ ಎಲ್ಲ ಅನುಭವಿಗಳು, ಎಲ್ಲ ದೊಡ್ಡ ಧುರೀಣರು. ಸೊ ಇಂಥವರೆಲ್ಲ ಜೊತೆಯಲ್ಲಿದ್ದಾಗ ನಮ್ಗೆ ಅವ್ರವ್ರ ಅನುಭವಗಳನ್ನು ನಾವು ಅಳವಡಿಸ್ಕೋಬೋದು. ಸೊ ಅಫ್ಕೋರ್ಸ್ ಕಂಫರ್ಟಬಲ್ ಫೀಲ್ ಮಾಡಿಸಿದ್ರು. ಸೂಪರ್. ದುಷ್ಯಂತ್ ಅವರೇ, ಸಿಂಪಲ್ ಸುನಿ ಅವರಿಗೆ ಸಿಂಪಲ್ ಸುನಿ ಅಂತ ನಾವು ಅವತ್ತಿಂದ ಇವತ್ತವರೆಗೂ ಅದನ್ನೇ ಕರೀತಾ ಇದ್ದೀವಿ, ಯಾಕಂದರೆ ಸಿಂಪಲ್ ಅಂತಕ್ಕಂಥ ಸಿನಿಮಾಯಿಂದ ಶುರು ಮಾಡಿದವರು. ಬಟ್ ಅವರು ಬರ್ತಾ ಹೆಂಗಾಗ್ತಿದ್ದಾರೆ ಅಂದರೆ, ಡೇ ಬೈ ಡೇ ಮಾಗ್ತಾ ಇದ್ದಾರೆ ತುಂಬ ಚೆನ್ನಾಗಿ, ತುಂಬ ಕಾಂಪ್ಲಿಕೇಟ್ ಸುನಿ ಆಗ್ತಾ ಇದ್ದಾರೆ. ಪ್ರೀವಿಯಸ್ ಸಿನಿಮಾಗಳು ನೋಡಿದಾಗಲೂ ಅಷ್ಟೇ, ಕತೆ ತುಂಬ ಚೆನ್ನಾಗಿ ಮಾಡಿದ್ರು. ಅವತಾರ ಪುರುಷ 2 ಸೇರಿಸಿ ಒಂದು ಸಿನಿಮಾ ಮಾಡಿದ್ರೆ ಇಟ್ ವಿಲ್ ಬಿ ಅ ವೆರಿ ನೈಸ್ ಮೂವಿ. ಈ ಸಿನಿಮಾನೂ ಅಷ್ಟೇ, ಆ ಕತೆ ತುಂಬ ಲೇಯರ್ಸ್ ಕೊಡ್ತಾರೆ, ಎಕ್ಸ್ಪೋಜರ್ ಜಾಸ್ತಿ ಇರುತ್ತೆ, ಅದರಲ್ಲಿ ಹೋಮ್ವರ್ಕ್ ಜಾಸ್ತಿ ಇರುತ್ತೆ. ಆ ನಿಟ್ಟಿನಲ್ಲಿ ಈ ಸಿನಿಮಾದ ಬಳಿಕ ನಿಮ್ಮ ಡೈರೆಕ್ಟರ್ಗೆ ಕಾಂಪ್ಲಿಕೇಟೆಡ್ ಸುನಿ ಅಂತ ಟೈಟಲ್ ಬರ್ಬೋದು. ನಾವು ಅವ್ರಿಗೆ ಒಂದು ಮಾತು ಹೇಳಿದ್ವಿ, ವೈಭವದ ಸುನಿ, ವೈಭವ ಸುನಿ, ಗ್ರ್ಯಾಂಡ್ ಸುನಿ, ನೋ ಮೋರ್ ಸಿಂಪಲ್. ಅವ್ರ ಸ್ವಭಾವ, ಸುನಿ ಸರ್ದು ಒಂದು ಸ್ವಭಾವ ಏನಂದರೆ, ಅವರು ಸ್ವಲ್ಪ ಕಾಂಪ್ರಮೈಸ್ ಆಗೋ ಸ್ವಭಾವ. ಇನ್ ರಿಯಾಲಿಟಿ ಆಲ್ಸೋ ಅವ್ರು ಸ್ವಲ್ಪ ಆಯ್ತು ಓಕೆ ಅಡ್ಜಸ್ಟ್ ಮಾಡ್ಕೊಂಡು ಹೋಗೋಣ, ಕಾಂಪ್ರಮೈಸ್ ಆಗೋಣ ಅನ್ನೋ ಥರ ಮನಸ್ಥಿತಿ. ಅದು ಕೆಲವು ಸಲ ಈಗ ಪ್ರೊಡ್ಯೂಸರ್ ಆಗಿರ್ಬೋದು, ಹೀರೋ ಆಗಿರ್ಬೋದು, ಸಾರ್ ಇದು ಆಗ್ತಿಲ್ಲ ಹಿಂಗೆ ಅಂತ ಏನೋ ಒಂದು ಹೇಳಿದ್ರೆ ಆಯ್ತು ಓಕೆ ಅನ್ನೋ, ಬಿಡಿ ಇಷ್ಟಲ್ಲೇ ಮಾಡ್ತೀನಿ, ಹಿಂಗೆ ಮಾಡ್ತೀನಿ ಅನ್ನೋ ಸ್ವಭಾವ. ನಾನು ಆ್ಯಸ್ ಅನ್ ಆ್ಯಕ್ಟರು ಮತ್ತು ನಮ್ಮ ನಿರ್ಮಾಪಕರು ದೀಪಕ್ ಸರ್ ಮೊದಲನೇ ದಿನದಿಂದ ಹೇಳಿದ್ದು, ಸರ್ ನಾವು ಬಂದು ನಿಮ್ಗೆ ಕಾಲಿಡಿದ್ರು ಕೂಡ ನೀವು ಕಾಂಪ್ರಮೈಸ್ ಆಗಬೇಡಿ, ನಿಮ್ಮ ತಲೆಯಲ್ಲಿ ಏನಿದೆ. ಯಾಕಂದರೆ ಹಿಂದಿನ ಸಿನಿಮಾಗಳಲ್ಲಿ ಕೆಲವೊಂದು ಪಾಯಿಂಟ್ಗಳು ಅವ್ರ ಹತ್ರ ಚರ್ಚೆ ಮಾಡಿದಾಗ
ನಾವು ಗತವೈಭವ ಮಾಡೋಕ್ಕಿಂತ ಮುಂಚೆ ಸುನೀಲ್ ಸರ್ ಜೊತೆ 2 ವರ್ಷದ ನಂದು ಪ್ರಯಾಣ ಇತ್ತು ಅವ್ರ ಜೊತೆ. ಸೊ ಬಟ್ ನೀವೊಂದು ವ್ಯಾಲಿಡ್ ಪಾಯಿಂಟ್ ಹೇಳಿದ್ರಿ. ಟು ಬಿ ಹಾನೆಸ್ಟ್, ಸುನೀಲ್ ಸರ್ ಎಷ್ಟೋ ಸಿನಿಮಾಗಳಲ್ಲಿ ಕಾಂಪ್ರಮೈಸ್ ಮಾಡಿಕೊಂಡು ಸಿನಿಮಾಗಳು ಹಾಳು ಮಾಡ್ಕೊಂಡಿದ್ದಾರೆ ಅಂತ ನಾನು ಫೀಲ್ ಮಾಡಿದ್ದೀನಿ. ಯಾಕಂದ್ರೆ ಐ ನೋ ಹಿಮ್ ಫ್ರಮ್ ಹಿಸ್ ಫಸ್ಟ್ ಮೂವಿ. ಸೊ ಇಲ್ಲಿ ನೀವು ಆ ಥರದೊಂದು ಇದು ಕೊಟ್ಟಿದ್ದೀರಾ ಓಪನಿಂಗಲ್ಲೇ, ಕಾಂಪ್ರಮೈಸ್ ಆಗಬೇಡಿ ಅಂತ. ಅವ್ರ ತಲೆಯಲ್ಲಿ ಏನಿತ್ತು ಅನ್ನೋದನ್ನ ನಮ್ಗೆ ಹೇಳೋರು ಹಿಂದಿನ ಸಿನಿಮಾದಲ್ಲಿ. ಸರ್ ಈ ಪಾಯಿಂಟ್ ಅಂತ ಹೋಗಿ ಹೇಳಿದಾಗ ಓಕೆ, ನಾನು ಹಿಂಗೆ ಮಾಡಬೇಕು ಅಂದ್ಕೊಂಡಿದ್ದೆ, ಹಿಂಗಾಯ್ತು ಅಂತ ಹೇಳೋರು. ನಾವು ಮೊದಲಿಂದ ಅವ್ರ ತಲೆಯಲ್ಲೂ ಸೆಟ್ ಮಾಡಿಬಿಟ್ಟಿದ್ವಿ. ಸರ್ ನಾವು ಏನಂದ್ರು ಕೂಡ ನೀವು ದೀಪಕ್ ಸರ್ ನಮ್ಮ ಪ್ರೊಡ್ಯೂಸರ್ ಕ್ಲಾರಿಟಿ ಕೊಟ್ಟಿದ್ರು, ನಾನು ಕೊಟ್ಟಿದ್ದೆ. ನಾವು ಏನಂದ್ರು ನೀವು ಕೇಳಿಬಿಡಿ, ನಿಮ್ಮ ತಲೆಯಲ್ಲಿ ಏನಿದೆ ಅದು ತುಂಬ ಚೆನ್ನಾಗಿ ಬರಬೇಕು. ಹಂಗೆ ಬರೋಕ್ಕೆ ಏನು ಬೇಕೋ ನೀವು ನಮ್ಮ ಹತ್ರ ಏನಾದರೂ ತಗೊಳ್ಳಿ, ನಾವು ವಿ ಆರ್ ರೆಡಿ ಟು ಡೂ ಅಂತ ಹೇಳಿ ಫಸ್ಟೇ ಅವ್ರಿಗೆ ಕ್ಲಾರಿಟಿ ಕೊಟ್ಟಿದ್ವಿ. ಅವರು ಕಂಪ್ಲೀಟು ಸುನೀಲ್ ಸರ್ ಅಂತ ಒಬ್ಬ ನಿರ್ದೇಶಕರಿಗೆ ಸಂಪೂರ್ಣವಾಗಿ ಒಂದು ಫ್ರೀ ಹ್ಯಾಂಡ್ ಬಿಟ್ಟರೆ, ಅವರ ಕನಸಿಗೆ ಸಪೋರ್ಟ್ ಮಾಡಿದ್ರೆ ಏನು ಮಾಡ್ಬೋದು ಅನ್ನೋದಕ್ಕೆ ಗತವೈಭವ ಸಾಕ್ಷಿಯಾಗಿರುತ್ತೆ. ನಿಮಗೆ ಈ ಸ್ಕ್ರಿಪ್ಟ್ನ ನೀವೊಂದು 8 minutes ಒಂದು ಟೀಸರ್ ಮಾಡಿದ್ರಿ ಬಿಫೋರ್, ಅದು ಪ್ರಾಸೆಸ್ ಹೆಂಗೆ ಅಂತ ನೀವೆಲ್ಲವೂ ಕಲಿತು ಸಿನಿಮಾಗೆ ಬಂದಿದ್ದ ಅಥವಾ ಸಿನಿಮಾಗೆ ಬಂದು ಎಲ್ಲವೂ ಕಲ್ತಿದ್ದ ಅಂತ? ಸರ್ ನಾನು ಮೊದಲು ಬೀದಿ ನಾಟಕ ಮಾಡ್ತಿದ್ದೆ, ಡ್ರಾಮಾ, ಶಾರ್ಟ್ ಸಿನಿಮಾಗಳು, ಮಾರ್ಷಲ್ ಆರ್ಟ್ಸು, ಜಿಮ್ನಾಸ್ಟಿಕ್ಸು, ಡಾನ್ಸು, ಒಂದು 20 kg ತೂಕ ಇಳಿಸಿದ್ದೀನಿ. ಇದೆಲ್ಲ ಇತ್ತು, ಇದೆಲ್ಲ ನಡೀತಾ ಇತ್ತು. ಒಂದು 4 ಕಡೆ ಅಭಿನಯ ಶಾಲೆಗಳು ನಾನು ಕಲ್ತಿದ್ದೀನಿ, ವರ್ಕ್ಶಾಪ್ಸ್ಗಳು ಮಾಡಿದ್ದೀನಿ. ಓಕೆ. ಆದರೆ ನಾನೆಲ್ಲ ಕಲ್ತು ಬಂದ ಅಥವಾ ಬಂದ್ಮೇಲೆ ಕಲಿತ್ನ ಅಂತಂದರೆ ಇನ್ನೂ ಕಲಿತಾ ಇದ್ದೀನಿ ಅಂತಲೇ ಅನ್ಸುತ್ತೆ. ನನಗೇನು ಗೊತ್ತಿಲ್ಲ ಅಂತಲೇ ನನಗೆ ಈಗಲೂ ನನಗೇನು ಗೊತ್ತಿಲ್ಲ, ಈಗಲೂ ಏನೋ ಕಲಿತಾ ಇದ್ದೀನಿ. ನೆವರ್ ಎಂಡಿಂಗ್ ಪ್ರಾಸೆಸ್. ಸರ್ ನಮಗಿಂತ ಚಿಕ್ಕ ಹುಡುಗರಿಂದನೂ ಕಲಿಯೋದೇನೋ ಇರುತ್ತೆ ಸರ್. ಈಗ ಯಾರೋ ಹೊಸದಾಗಿ ಸಿನಿಮಾ ಮಾಡ್ತಿರೋರು ನಮಗಿಂತ ಚಿಕ್ಕ ವಯಸ್ಸಿನವರೆಲ್ಲ ಮಾಡ್ತಿರೋ ಅವ್ರು ನೋಡಿ ಏನೋ ಕಲಿಯೋದಿರುತ್ತೆ, ಅವ್ರು ನೋಡಿ ನಾವೇನೋ ಇನ್ಸ್ಪೈರ್ ಆಗೋದಿರುತ್ತೆ. ಎಲ್ಲೋ ಓದಿದ ನೆನಪು, ನಾಲೆಡ್ಜ್ ಕಮ್ಸ್ ಫ್ರಮ್ ಎವ್ರಿವೇರ್, ಯು ಹ್ಯಾವ್ ಟು ಜಸ್ಟ್ ಎಕ್ಸೆಪ್ಟ್ ಇಟ್ ಅಂತ. ಅದನ್ನು ಎಲ್ಲ ಕಡೆಯಿಂದ ಜ್ಞಾನ ಬರುತ್ತೆ, ಅದನ್ನು ತಗೊಳ್ಳೋ ಅಂಥ ಮನಸ್ಥಿತಿ ನಮಗಿರ್ಬೇಕಷ್ಟೇ. ಸೊ ನಾನು ಇನ್ನೂ ಕಲಿತಾ ಇದ್ದೀನಿ, ನಾನು ಅಂಬೆಗಾಲು ಇಡ್ತಿದ್ದೀನಿ ಅಂತ ಹೇಳ್ಬೋದು ಅಷ್ಟೇ. ಎಲ್ಲ ಗೊತ್ತಿರುತ್ತೆ, ಎಲ್ಲ ತಿಳ್ಕೊಂಡಿರ್ತಾರೆ, ಆದ್ರೆ ಗೊತ್ತಿಲ್ಲದಿರೋ ತರ ಇರ್ತಾರೆ. ಐ ಥಿಂಕ್ ದಟ್ ಇಸ್ ಹಿಸ್ ಬೆಸ್ಟ್ ಕ್ವಾಲಿಟಿ, ದಟ್ ಪೀಪಲ್ ಥಿಂಕ್ ಓಕೆ ಇವ್ರಿಗೇನು ಗೊತ್ತಿಲ್ಲ ಅಂತ ಅವ್ರು ಎಲ್ಲ ಹೇಳ್ಕೊಡ್ತಾರೆ ಅಂಡ್ ಅದನ್ನೆಲ್ಲಾನು ಅವ್ರು ಗ್ರಾಸ್ಪ್ ಮಾಡ್ತಾರೆ. ಸೊ ದಟ್ ಈಸ್ ಹಿಸ್ ಪಾಸಿಟಿವ್ ಅಂತಾನೆ ಹೇಳ್ಬೋದು. ಏನೂ ಗೊತ್ತಿಲ್ಲ, ಫಸ್ಟಿಂದನೂ ಅಷ್ಟೇ ಏನೂ ಗೊತ್ತಿಲ್ಲ ಅನ್ಕೊಂಡೇ ಇರ್ತಿದ್ರು, ಬಟ್ ಡೀಪ್ ಡೌನ್ ಹಿ ನೋಸ್ ವಾಟ್ ಈಸ್ ಡೂಯಿಂಗ್ ಅಂತ ಅಂದ್ಬಿಟ್ಟು. ಸೊ ಏನಿಲ್ಲ, ಸುಮ್ಮನೆ ಹೊಗಳ್ತಾ ಇದ್ದಾರೆ ಬಿಡಿ. ಹೀರೋಯಿನ್ ಹೊಗಳಿದ್ರೆ ಹೀರೋ ಖುಷಿ ಪಡ್ಬೇಕು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.